ಏ ಲಲಿತಕ್ಕ, ಬಸಕ್ಕ, ಸಂಗವ್ಕ, ಏ ನಿಂಗವ್ಕ, ಬರ್ರಿ ಬಡಾನ. ಎಷ್ಟು ಕರಿಬೇಕು ನಿಮ್ನ? ಏ ಯಾಕೆ ಮಂಗ್ಲ ಅಷ್ಟಾಕ ಅರ್ಜೆಂಟ್ ಮಾಡಿ ಎಲ್ಲಾರನ್ನೂ ಕರೆಯಕತ್ತೀರಿ? ಏ ಏನ್ಲೇ ಮಂಗ್ಲ ನಿಂದ ದಿನ ಏನಾರ ಒಂದು ಅವಂತರ ಇಟ್ಟ ಬಿಟ್ಟಿಯಲ್ಲ, ಇವತ್ತೇನು ಅವಂತರ ಇಟ್ಟಿಲಿ? ಏನ ಮಂಗ್ಲ, ನನ್ನ ಗಂಡಗೆ ರೊಟ್ಟಿ ಹೆಚ್ಚಿಕೊಡಾಕತ್ತಿದ್ದೆ, ನೀ ಕರಿ ಅವಸರಕ್ಕೆ ಯಾಕೆ ಹಿಂಗ್ಯಾಕೆ ಅರ್ಜೆಂಟ್ ಕರೆಯಾಕತ್ತ ಅಂತೇಳಿ ಹಂಗ ಓಡ್ಕೊಂಡು ಬಂದ್ವ. ಯಾಕೆ ಎದಕ್ಕೆ ಕರೆಯದಿ? ಯಾಕಂತ ಗೊತ್ತಾ? ನಮ್ಗೆಲ್ಲಾರ್ಗಿ ಗೊತ್ತು. ಯಾಕಂದ್ರ ನಮ್ಮ ಇಡೀ ಉತ್ತರ ಕರ್ನಾಟಕದ ಖುಷಿ ಪಡುವಂತ ಅದೊಂದು ಸಿಹಿ ಸುದ್ದಿ ಐತಿ. ವೀಕ್ಷಕರೇ, ನಿಮಗೂ ಕರೆಯಾಕತ್ತಾನಿ. ಯಾಕಂತ ಗೊತ್ತೈತಲ್ಲ ನಿಮಗೂ, ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಬಿಗ್ ಬಾಸ್ ಒಳಗ ವಿನ್ನರ್ ಆಗಿದ್ದಾನೆ. ಅದಕ್ಕೆ ಬರ್ರಿ ಎಲ್ಲಾರು ಸ್ವೀಟ್ ತಿನ್ನೋಣ. ನಮ್ಮಂಗ ಏನಾರ ಇರ್ಲಿ, ಒಂದು ಹಬ್ಬ ಬರ್ಲಿ, ಹುಣಿ ಬರ್ಲಿ, ಒಂದು ಯಾರೋ ಗೆದ್ದು ಬರ್ಲಿ. ಈಗ ನೋಡು, ಉತ್ತರ ಕರ್ನಾಟಕದ ನಮ್ಮ ಹನುಮಂತ ಗೆದ್ದಾನಂತೇಳಿ ಎಲ್ಲ ಎಷ್ಟು ಖುಷಿಲಿಂದ ಇದು ಮಾಡಾಕತ್ತ. ನಮ್ಗೆ ನೆನಪು ಇಲ್ಲ ಅಂತಂದ್ರು ನೆನಪಿಸಿ ಇದು ಮಾಡ್ತಾರ. ಭಾರಿ ಹೆಮ್ಮೆ ಅನಿಸುತ್ತೆ ನನಗೆ ಮಂಗಳ ನೀನು ನೋಡಿ. ಹ್ಞೂ ಲಲಿತಕ್ಕ, ಖುಷಿ ಆಗೋದಿಲ್ಲ ಮತ್ತ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಒಂದು ಪ್ರಶಸ್ತಿ ತೊಗೊಂಡ್ಬರ್ತಾರ, ಒಂದು ಹೆಮ್ಮೆ ಕೆಲಸ ಮಾಡ್ತಾರ ಅಂತಂದ್ರೆ ನಮ್ಗೆ ಹೆಮ್ಮೆ ಅನ್ಸೋದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಬೆಳೀಲಿ ಅನ್ನೋದೊಂದ ನಮ್ಗೆಲ್ಲ ಖುಷಿ. ಈ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬೆಳೀಲಿ. ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಮತ್ತು ಈ ವಿಡಿಯೋದ ಬಗ್ಗೆ ನೀವು ಕಮೆಂಟ್ ಮಾಡ್ರಿ. ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ. ಹೊರಗೆ ಬಂದ್ರೆ ಓಣ್ಯಾಗೆಲ್ಲ ಓಣಿ ತುಂಬ ನಿಮ್ದ ಹೆಂಗಸುರ ಚಲ್ಲಾಟ. ಎಲ್ಲೇನೇನಿದೆ ಯಾರು ಗಂಡಸುರ ಕಾಣೋದಿಲ್ಲ, ನಿಮ್ದ ಆಗಿಬಿಟ್ಟೈತೆ ಎಲ್ಲ ಚಲ್ಲಂಗ್ ಚಲ್ಲಾಟ. ಬಂಗಡಿಯಾರ ಹೋರಿ ಮನಿ ಬಾಳೆ ಹೋಯ್ತಿ ನಿಲ್ಲ ಏನೋ ನಿಮಗೆ ನಿಂತು ಬಿಡ್ತೀರಲ್ಲ ಓಣಿ ಹಿಡೋದು. ಏ ಬೇಷ್ ಬಂದಿ ಬಾರ್ಬೇ ಬಾ ಜಂಪಮ್ಮ, ಜಂಪಮ್ಮ ಬಂದೆ. ಹಿಡಿ ನೀನು ಸ್ವೀಟ್ ಹಿಡಿ. ತಿನ್ನಿಸ್ ಹಿಡಿದ್ಲೆ ತುರುಕ್ಲೆ ಹೊಸಡ್ಯಾಗ ಬಾಯರ್ಸಾಕ್ ಬರ್ತತಿಲ್ಲ. ಬಾಯಾಗ ಅಲ್ಲಂತ್ರು ಇಲ್ಲಿ ಬಿಡು, ಅಲ್ಲೇ ಹೊಸಡ್ಯಾಗ ಹಾಕಿ ಹತ್ಕೊಂತ ಹಿಡಿ. ತುರುಕ್ತಾನೆ ಒಂದು ಪೇಡೆನ ಹಿಡಿ, ಹತ್ತುತ್ತಾನೆ. ಏಯ್ ಯಾಕಲೆ ಬಂಗಡಿ ನನಗ ಹತ್ತಗಾಕ್ ಬರ್ತೀಯ? ಏನ ಹೊಸಡ್ಯಾಗ ಹತ್ತೇನು? ಬಂದು ನನ್ನ ಕುತ್ತಿಗೆ ಹತ್ತಗಾಕಿದ್ದೀಯ ನೀನು. ಯಾಡ ಕೊಟ್ನೆ ಅಂದ್ರ ಹೋಗಿ ಸೀದಾ ನಿಮ್ಮ ಮನೆಗೆ ಹೋಗಿ ಬಿದ್ದಿ. ಬೋಸಡಿ ನೋಡಿಕಿನ ಹೆಂಗ ಮಾತಾಡ್ತಾಳ. ದೊಡ್ಡವ್ರ ಸಣ್ಣವ್ರು ಅನ್ನೋದು ಇದೇ ಇಲ್ಲ, ಒಂದು ಹಿರಿಯರ್ ಅನ್ನೋದೊಂದು ಮರ್ಯಾದೆ ಇಲ್ಲ. ಬಂಗಡಿ ಹೋಗ. ಏನಂತಕ ಈಕಿ ನಿಮ್ಮ ಮತ್ತೆ ಇನ್ನೂ ಇದ ಸ್ಟ್ರಾಂಗ್ ಅದ. ಇನ್ನು ಪುಲಂದೇವಿಗೆ ಐಕಿ. ಹೌದಲೇ, ನಾ ಪುಲಂದೇವಿನ. ನನ್ನ ವಯಸ್ಸಾಗಿದ್ದಾಗ ನೀವು ಹೆಂಗಾಗಿರ್ತೀರಿ? ನಿಮ್ಗೆ ನಡೆಯಕ್ಕೆ ಬರೋದಿಲ್ಲ ಏನೋ, ಈಗ ಹಿಂಗೆ ಜೋತಾಡ್ತೀರಿ ನೀವು. ಅದು ಮಾತ್ರ ಕರೆ ಬಿಡ್ಬೆ. ಯಾಕಂದ್ರೆ ನಿಮ್ದೆಲ್ಲ ಗಟ್ಟಿ ಪಿಂಡ. ನಾವು ತಿಂದಂಗ ನೀವೇನು ತಿಂದಿರಿ ಸುಖ ಹೊಟ್ಟಿಗೆ? ನಾವು 8-10 ರೊಟ್ಟಿ ತಿಂತಿದ್ವಿ. ಉದ್ರ ಬ್ಯಾಡಿ ಬೆಣ್ಣಿ ರೊಟ್ಟಿ ತಿಂದ್ರ ನಿಮ್ಮಂಗ 16 ಹದ ಮಾಡ್ಕೊಂಡು ತಾಡು ತುಂಬ ಪಲ್ಯ ಹಚ್ಕೊಂಡು ಒಂದೋ ರೊಟ್ಟಿ ಇಟ್ಕೊಂಡು ತಿನ್ನಂಗಿಲ್ಲ ನಾವು ಏನು ಪಲ್ಯ ಮಾಡಿಲ್ಲ ಅಂದ್ರು ಆಗ ಬಿಸಿ ರೊಟ್ಟಿ ದಪ್ಪ ಬಡದವ್ರನ ಅದ ಒಟ್ಟು ಖಾರ ಬೆಣ್ಣಿನ ಯಾಕಾಗಲಿ ಹಚ್ಕೊಂಡು ತಿಂದ್ರ ಗಟ್ಟು ಮುಟ್ಟ. ಅದ ಈಗಿನವ್ರು ನೀವು ಎದಿರಲ್ಲ ತಿನ್ನೋದು ಏನು ಗೊತ್ತನ? ಅದ ಇಡ್ಲಿ ದಾಸಿ ಪುರಿ ತಿಂದು ಪುರಿ ಉಬ್ಬಿದಂಗೆ ಉಬ್ಬಿಕೊಂಡು ಮಕ್ಕ ಕಟ್ಟು ಮೇಕಪ್ ಬಳ್ಕೊಂಡು ಬಣ್ಣ ಬಳ್ಕೊಂಡು ನಿಂತು ಬಿಡ್ತೀರಿ. ಇದು ನಿಮ್ದು ಊಟ. ಏ ಮಂಗ್ಲ, ನಿನಗ ಮಾತು ಸಿಕ್ಕರ ಮಾರು ಹೊಲ ಸಿಕ್ಕಂಗ ಅದು ಸ್ವೀಟ್ ಕೊಡ್ತಾನೆ ಕರುದಿ ಅವಸರ ಮಾಡಿ ಮಾತು ಹೇಳ್ಕೊಂತ ನಿಂತ್ಬಿಟ್ಟಿ. ಕೊಡಲ್ಲ ನಮ್ಗೆ ಸ್ವೀಟ್. ಹೋಗ್ಬೇಕು ನಾವು ಮನೆಗೆ ಹೋಗಿ ನಾವು ಮನ್ಯಾಗ ಒಟ್ಟು ಸಿಹಿ ಸುದ್ದಿ ಹೇಳಿ ಅವ್ರಿಗೆ ಸಿಹಿ ಕೊಡ್ತೇವಿ. ಒಟ್ಟು ಕೈಯಾಗ ಕೊಡ್ತಾ ನಮ್ಗೆ ತಿನ್ನಾಕ ಒಂದುತ್ತಾ. ಬಸಕ್ಕ ಇನ್ನೊಂದು ಆರ್ಡರ್ ಮಾಡಿ ತರಿಸ್ಕೊಡ್ಲೇವ ನಿನಗೆ ತಿನ್ನಾಕ ಎಲ್ಲಾರ್ಗು ಸ್ವೀಟ್ ಕೊಡ್ತಾತಂತೇಳಿ ಕರೆದಿದ್ದೆ ನಾನು. ಬಸಕ್ಕ ನಿಮ್ಮನ್ನ ನೀನು ನನಗೊಂದಿರ್ಲಿ, ನನ್ನ ಗಂಡಗೊಂದಿರ್ಲಿ, ನನ್ನ ಮಗ್ಗೊಂದಿರ್ಲಿ ಮಂದಿಗೆಲ್ಲ ಕೊಡಕಲ್ಲ ನಾ ತಂದಿದ್ದು. ತರ್ಸ್ರು ನೀವು ಆರ್ಡರ್ ಮಾಡಿ. ನಿಮಗೆ ಖುಷಿ ಆಗೈತಿಲ್ಲ? ಹನುಮಂತ ಗೆದ್ದಿದ್ದ ತರ್ಸ ಆರ್ಡರ್ ಮಾಡಿ. ಏ ಮಂಗ್ಲ, ಎಲ್ಲಾರ್ಗಿ ಸ್ವೀಟ್ ಕೊಡಕ್ ಕರ್ದಿಯಲ್ಲ, ಎಲ್ಲಾರ್ಗಿ ಒಂದೊಂದು ಕೊಡು. ನೀನು ಕರೆನಲ್ಲೇ ನೀ ಜಗ್ಗ ಮಾತಾಡ್ತಿಲ್ಲ ನೀನು ಮಂಗ್ಲ. ನೀನು ಕಿಮ್ಮತ್ ಗೆಟ್ಟಿದ್ದ ಅಲ್ಲಕ್ಕ ನೋಡಂಗಾರ. ಮತ್ತೆ ಬಸಕ್ ಹೆಂಗೆ ಹೇಳ್ತಾಳ? ನನಗೊಂದು ಕೊಡು, ಮನೆಗೆ ತೊಗೊಂಡು ಹಾಕೊಂಡ್ ಕೊಡು ಅಂತ. ನಾನು ಎಲ್ಲಾರ್ಗಿ ಆಗಷ್ಟು ತಂದಿರ್ತೇನೆ, ಮತ್ತೆ ನನ್ನ ಮನೆಗೆ ಹೋಗಿ ನನ್ನ ಮಕ್ಕಳಿಗೆ ಕೊಡೋದು ಬೇಡನ? ಏವ ನಮಗಾರ ಒಂದೊಂದು ಕೊಡ್ತೀನ, ಹೋಗೋಣ ನಾವು ಮನ್ಯಾಗ ಹೋಗಿ ಪಾಯಸ ಮಾಡ್ಕೊಂಡು ತಿಂತೇವೆ ಬಿಡು. ಹೋಗಿ ನೀನು ಸ್ವೀಟ್ ನೀನ ತೊಗೊಂಡು ಹೋಗುವ ಯವ್ವ. ಏ ಮಂಗಳ ಕೊಡ್ತೀನಮ್ಮ? ಇಲ್ಲ ನೀನು ಬೇಡ. ಏನು ನಿನ್ ಬರೀ ಇದ ನಾಟಕ ನೋಡೋದಾದಿತ್ತು. ಏನು ಬಾತ್ ಹಚ್ಕೊಂಡು ನಿಂತು ಬಿಡ್ತಿ ಬಿಡ ಯವ್ವ ನೀನು. ಬಿಡ ಹೊಟ್ಟೆ ಬಿಡು. ಏ ಬಾರ ನಿಂಗೆ ಹೋಗೋಣ ಬಾ ನಾವು. ಅಲ್ಲ ನಾನ ಕರ್ದೆ ನಿಮಗೆ ಸ್ವೀಟ್ ತಿನ್ನಾಕ ಎಲ್ಲಾರು ಬರ್ರಿ ಅಂತೇಳಿ. ಎಷ್ಟು ಮಾತಾಡ್ತಿರಲ್ಲ ಎಲ್ಲಾರು ಒಂದೊಂದು ನೀವು. ಅದೇನ ಕರೆದು ಹೋಗಿ ಕೊಟ್ರ ಬ್ಯಾಗ್ಲಿಲ್ಲ ಅಂದಿತ್ತಂತ. ಹಂಗಾತ್ ಬಿಡು ನಿಮ್ಮ ಬಾಳೆ ಬೀದ. ಏ ಮಂಗ್ಲಿ, ನನ್ನ ತಲೆನ ಹಾಪ್ ಮಾಡಕತ್ತೇ ನೀನು. ಸರಳ ಎಲ್ಲಾರಿಗೆ ಕೊಟ್ಟ ಸ್ವೀಟ್ನ ಮನಿಗೆ ಹೋಗ್ಯೋ
ಏನ್ ನಿನ್ನ ಗಂಡನ ಕರೀಲಿ ಏನ್ ನಿನ್ನ ನಡನ ಮುರ್ಸ್ಲೆ ಮತ್ತಿವತ್ತ ಭಾಳ ಮಾತಾಡಕತ್ತಿ ನೀನು ಓಣ್ಯಾಗೆಲ್ಲ ಗಲ 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 ಎಲ್ಲ ಹೆಂಗಸೂರ್ನ ಕೂಡಿಸ್ಕೊಂಡು ಆ ಬಾಳೆವಲ್ಲ ಬಗಸಲ್ಲ ಬಡ ಬಡ ಹೋಗ ಮನಿಗೆ ಹೋಗ. ಏ ಮಂಗ್ಲ ನಾ ಹೊಕ್ಕೇನ್ಲೇವ ಹಾರೆ ಬಾಳತಿ ನಾವು ಹೊಕ್ಕೇನ್ ತಗೋಯ್ನ್ ಕೊಡು ಕೊಡು ಎಲ್ಲಾರ್ಗು ಒಂದು ಕೊಟ್ಬಿಡು. ನಾನು ಹೋಗಿ ನಮ್ಮ ಮನ್ಯಾಗೆಲ್ಲ ಸ್ವೀಟ್ ಮಾಡ್ತೇನೆ ನಮ್ಮ ಮನ್ಯಾಗ ಎಲ್ಲಾರ್ಗೆ ಆಗಂಗ ನೀ ಕೊಡು ಎಲ್ಲಾರ್ಗು ಒಂದು ಕೊಟ್ಟು ಇದು ಮಾಡಿಬಿಡು. ಕೊಡ್ತಾನೆ ಅಂತೇಳಿ ಎಲ್ಲಾರನ್ನ ಕರೆದು ಕಸ್ಲೆ ನಿಂತ್ಕೊಂಡು ಮಾತು ಹೇಳ್ಕೊತಾರೆ ನಿಂತ್ಬಿಟ್ಟಿದಿ ಕೊಟ್ಬಿಡು ಎಲ್ಲಾರ್ಗು ಒಂದು ಕೊಟ್ಟು ಕಳ್ಸ. ನಾವು ಬರ್ತೇವೆ ತಗೋರ್ವ ಇನ್ನು ಇಷ್ಟು ಕೊಡಾಕೆ ಎಷ್ಟು ಮಾಡ್ತೀವಿ. ಏನ ಬಸವ ನೀ ಸಸಿ ಆರಾಮದಾಳ ನೀಗ? ಹ್ಞೂ ಬೇಯಮ್ಮ ಈಗ ಏನಿಲ್ಲ ನೋಡುವ ಆರಾಮದಾಳ. ತಾಯಿ ಎಲ್ಲ ಮುಂದೈದಿಂದ ಆರಾಮಾಗಿ ಮನೆ ಬಂದು ನನ್ನ ಸಸಿ ಮನೆ ಸೇರ್ಕೊಂಡ್ಲವ. ನನ್ನ ಮಗ ಭಾಳ ಆರೊಂದು ಗೊರೊಂದು ಆದ್ಮ ಕಣ್ಣೀರು ಅಕ್ಕೈ ತೊಳ್ದ. ಈಗೇನಿಲ್ಲ ನೋಡುವ ನಮ್ಮವ್ವನ ಆಶೀರ್ವಾದದಿಂದ ಎಲ್ಲ ಮನ್ಲಿಂದ ಆರಾಮಂಗದ ನೋಡುವ ಈಗ. ಆತ್ ಬಿಡು ಬೇಷ್ ಆತ. ಇನ್ನು ಮೇಲಿಂತ್ರ ಹುಷಾರಿಂತ್ರ ಇರ್ರಿ. ಆಕಿ ತಾಯಿ ಎಲ್ಲ ಮುಂದೆ ಆಶೀರ್ವಾದ ಆಗಿತ್ತಂದ್ರೆ ಎಂತೆಂಥ ಸಂಕಟನ ಪಾರು ಮಾಡ್ತಾಳೆ ಎಂತೆಂಥ ಸಂಕಟದಾಗಿಂದ ಏನ ಆಕಿ ನಮ್ಮ ಅವ್ವನ ನೆನೆಸ್ಕೊಂತ ಏನು ನೀವು ಜೀವನ ಮಾಡ್ತೇವಲ್ಲ ಅದ ನೋಡಿ ಸಾರ್ಥಕತೆ ಇರೋದು.